ಹಲೋ ವೀಕ್ಷಕರೇ, ನಮಸ್ಕಾರ. ನಿಖಿಲ್ಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವಾಗ ಅರ್ಧ ಕೆಜಿ ಗೋಬಿನ ತಗೊಂಡಿದ್ದೀನಿ. ಹೂಕೋಸು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಡಿಸಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಬಿಸಿ ನೀರಿಗೆ ಹಾಕಬೇಕು. ಅರ್ಧ ಕೆಜಿ ಗೋಬಿನ ತಗೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಹೂಕೋಸು ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ 5 ನಿಮಿಷ ಆಯ್ತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಷ್ಟಾದ್ರೆ ಸಾಕು. ಇವಾಗ ನೀರಿಂದ ಗೋಬಿನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಗೋಬಿನ ಮತ್ತೆ ಕ್ಲೀನ್ ಆಗಿ ಒಂದ್ಸಾರಿ ತೊಳೆದಿಟ್ಕೊಳ್ಬೇಕು. ನೀರಿಂದ ಸಪರೇಟ್ ಮಾಡಬೇಕು. ನೋಡಿ, ಈ ತರ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಕ್ಲೀನ್ ಮಾಡಿ 3 ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ 1 ಕಟ್ಟು ಪಾಲಕ್ನ ತಗೊಂಡಿದ್ದೀನಿ. ಪಾಲಕ್ನ ಬೇಯಿಸ್ಕೊಳ್ಬೇಕು. ನೀರ್ ಹಾಕಿ ಪಾಲಕ್ ಸೊಪ್ಪನ್ನ 5 ನಿಮಿಷ ಬೇಯಿಸ್ಕೊಳ್ಬೇಕು. 5 ನಿಮಿಷ ಆಯ್ತು. ಪಾಲಕ್ ಸೊಪ್ಪು ಬೆಂದಿದೆ. ಇವಾಗ ಬೆಂದಿರೋ ಪಾಲಕ್ ಸೊಪ್ಪನ್ನ ಪ್ಲೇಟ್ಗೆ ತಗೊಂತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಪಾಲಕ್ ಸೊಪ್ಪು ತಣ್ಣಗಾಯ್ತು. ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಈ ಗೋಬಿಗೆ ನಾವು ಮಸಾಲಾ ಪೌಡರ್ಗಳನ್ನ ಹಾಕೊಳ್ಬೇಕು. ಅರ್ಧ ಸ್ಪೂನು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು, ಕಾಳು ಮೆಣಸಿನ ಪುಡಿ 1/4 ಸ್ಪೂನು, ಅರ್ಧ ಸ್ಪೂನು ಜೀರಾ ಪೌಡರು, ಗರಂ ಮಸಾಲ 1 ಸ್ಪೂನು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೋಬಿಗೆ ಚೆನ್ನಾಗಿ ಅಂಟ್ಕೊಳ್ಬೇಕು. ಮಸಾಲಾ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಚೆನ್ನಾಗಿ ಇಟ್ಕೊಳ್ಬೇಕು.
ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸ್ ಮಾಡಿದ್ದಾಯ್ತು ನೋಡಿ. ಈ ತರ ಗೋಬಿಗೆ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು, ಆ ತರ ಕಲ್ಸ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಬೌಲ್ ತಗೊಳ್ಬೇಕು. ಬೌಲ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸು ನೀರು, ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ 3 ಸ್ಪೂನು, ಹಾಗೇನೆ ಕಾರ್ನ್ಫ್ಲೋರು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇನೆ ಉಪ್ಪು ಹಾಕಿದೀವಿ, ಹಾಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು. ಇವಾಗ ಇದನ್ನ ಚೆನ್ನಾಗಿ ಗಂಟಿರಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟಿರಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ತರ. ಇವಾಗ ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೋಂಡದ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಈ ತರ ಜಾಸ್ತಿ ತೆಳ್ಳಗೂ ಆಗ್ಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈ ತರ ಇದ್ರೆ ಸಾಕು ನೋಡಿ, ರೆಡಿ ಆಯ್ತು. ಇವಾಗ ಬಾಣಲೆ ತಗೊಂಡಿದ್ದೀನಿ, ಬಾಣಲೆಗೆ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗ್ಬೇಕು. ಆಯಿಲ್ ಇವಾಗ ಬಿಸಿ ಆಯ್ತು. ಇವಾಗ ಗೋಬಿನ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಗೋಬಿನ ಈ ಪಾಲಕ್ ಮಿಶ್ರಣಕ್ಕೆ ಈ ತರ ಅದ್ದಬೇಕು. ನೋಡಿ ಈ ತರ. ಇವಾಗ ಆಯಿಲ್ ಬಿಸಿ ಆಗಿದೆ, ಅದಕ್ಕೆ ಗೋಬಿನ ಹಾಕೊಳ್ಳೋಣ. ಸಣ್ಣ ಉರಿನಲ್ಲೇನೆ ಚೆನ್ನಾಗಿ ಗೋಬಿನ ಬೇಯಿಸ್ಕೊಳ್ಬೇಕು 5 ನಿಮಿಷ. ನೋಡಿ ಕಲರ್ ಹೆಂಗ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸಣ್ಣ ಉರಿನಲ್ಲಿ ಚೆನ್ನಾಗಿ ಬೇಯಬೇಕು, 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ 5 ನಿಮಿಷ ಆಯ್ತು, ಗೋಬಿ ಚೆನ್ನಾಗಿ ಬೆಂದಿದೆ, ತೆಗಿಯೋಣ. ಆಯಿಲಿಂದ ತೆಗೆದು ಟಿಶ್ಯೂ ಮೇಲೆ ಹಾಕ್ಬೇಕು. ಇವಾಗ ಗೋಬಿ ಜೊತೆಗೇನೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ.
ಇವಾಗ ಇದು ಆಗಿದೆ, ತೆಗಿಯೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಪಾಲಕ್ ಡ್ರೈ ಗೋಬಿ ರೆಡಿ ಆಯ್ತು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.